ಬಂಧುಗಳೇ, ಸಾಹಿತ್ಯ ಸಂಘದ ಕಾರ್ಯಕ್ರಮಕ್ಕೆ ನಾನು ಭಾಳ ಸಲ ಬಂದಿದ್ದೆ. ರಾಮಚಂದ್ರರ ನೆನಪು ನನಗೆ ಈಗ ಆಗ್ತಾ ಇದೆ, ಬನ್ನಂಜೆಯವರ ನೆನಪಿನೊಟ್ಟಿಗೆ. ರಾಮಚಂದ್ರರು ಈಗಲೂ ಇಲ್ಲಿ ಇದ್ದಾರೆ, ಸುಳಿದಾಡ್ತಾ ಇದ್ದಾರೆ ಅಂತ ಭಾವಿಸಿಕೊಂಡೆ ನಾನು ಮಾತಾಡೋದು. ಅವರ ಆಪ್ತ ಶಿಷ್ಯ ಇದ್ದಾರೆ. ಬನ್ನಂಜೆಯವರು ಮಧ್ವಾಚಾರ್ಯರನ್ನು ಗ್ರಹಿಸಿದ ರೀತಿ ನನಗೆ ಯಾವಾಗಲೂ ಒಂದು ಮಹತ್ವದ್ದು ಮತ್ತು ಆಶ್ಚರ್ಯವನ್ನು ಉಂಟು ಮಾಡುವಾಗ, ಒಬ್ಬರು ದೊಡ್ಡ ಮೇಧಾವಿಗಳನ್ನು, ಒಬ್ಬರು ದೊಡ್ಡ ಆಚಾರ್ಯರನ್ನು, ದೊಡ್ಡ ಗ್ರಂಥಕರ್ತರನ್ನು ನೀವು ಹೇಗೆ ಗ್ರಹಿಸ್ತೀರಿ ಎನ್ನುವುದರ ಮೇಲಿನಿಂದ ನಿಮ್ಮ ಗ್ರಹಿಕೆ ಅರಳಿಕೊಳ್ಳುವುದಕ್ಕೆ ಪ್ರಾರಂಭ ಆಗ್ತದೆ. ಮಧ್ವಾಚಾರ್ಯರನ್ನು ಹಾಗೆ ಗ್ರಹಿಸಿದವರು, ಬನ್ನಂಜೆಯವರಂತೆ ಗ್ರಹಿಸಿದವರು, ಅಕ್ಷರ ವಾಕ್ಯ ಅದು ಎರಡನ್ನೂ ಬಿಟ್ಟು ಅವರ ಅಂತರಂಗ ಏನು, ಮಧ್ವರ ಅಂತರಂಗ ಏನು ಇಂಗಿತ ಅವರದ್ದು ಏನು ಹೇಳ್ತಾರೆ, ವಾಚ್ಯವಾಗಿ ಏನು ಹೇಳ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಮಧ್ವಾಚಾರ್ಯರ ಇಂಗಿತ ಏನು, ಈ ವಾಕ್ಯವನ್ನು ಬರೆದರಲ್ಲಿ ಎನ್ನುವುದನ್ನು ಬನ್ನಂಜೆಯವರು ಗ್ರಹಿಸಿ ತಮ್ಮ ಇಂಗಿತವನ್ನು ಹೆಚ್ಚು ಆಳಕ್ಕೆ ಒಯ್ದರು, ಹೆಚ್ಚು ವಿಸ್ತಾರಕ್ಕೆ ಒಯ್ದರು. ಮಧ್ವಾಚಾರ್ಯರಿಗೆ ಮಹಾಭಾರತ ಬಹಳ ಇಷ್ಟ. ಉಳಿದ ಯಾವ ಆಚಾರ್ಯರು, ಎಲ್ಲ ಆಚಾರ್ಯರಿಗೂ ಕೂಡ ಮಹಾಭಾರತವನ್ನು ಓದಿದ್ದಾರೆ, ವ್ಯಾಸರಿಗೆ ಪರವಶರಾಗಿದ್ದಾರೆ, ಆ ಮಾತು ಬೇರೆ. ಆದರೆ ಮಹಾಭಾರತಕ್ಕೆ ಅದರ ವ್ಯಾಖ್ಯಾನ ಬರಲಿಲ್ಲ. ಅಲ್ಲಲ್ಲಿ ಅದರ ಬಗ್ಗೆ ಹೇಳುವ ಪ್ರಸಂಗಗಳಲ್ಲಿ ಹೇಳಿದ್ದಾರಲ್ಲದೆ ಪ್ರತ್ಯೇಕವಾಗಿ ಒಂದು ವ್ಯಾಖ್ಯಾನ ಅಂತ ಮಾಡಲಿಲ್ಲ. ಆಕ್ಷೇಪ ಅಲ್ಲ, ತಪ್ಪುಗಳು ಅವರು ಮಾಡಲಿಲ್ಲ. ಮಧ್ವಾಚಾರ್ಯರಿಗೆ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಈಗ ಹಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ, ಮಹಾಭಾರತಕ್ಕೆ ವಿಶಿಷ್ಟವಾದ, ಮಹಾಭಾರತ ಮತ್ತು ರಾಮಾಯಣ ಎರಡನ್ನೂ ಇಟ್ಟುಕೊಂಡು ಬಹಳ ವಿಶೇಷವಾದ ರೀತಿಯ ಇತಿಹಾಸ. ಅದು ಮಹಾಭಾರತ ಎನ್ನುವುದು ಇತಿಹಾಸ, ಈ ಲೋಕದ ಇತಿಹಾಸ, ಮನುಕುಲದ ಇತಿಹಾಸ. ಅದನ್ನು ಹಾಗೆ ಅಲ್ಲ, ಐಹಿಕವಾದ ಭೌತಿಕವಾದ ಇತಿಹಾಸ ಅಂತ ಮಾತ್ರ ಅಲ್ಲ, ಅದು ಆಧ್ಯಾತ್ಮಿಕವಾಗಿರತಕ್ಕ ಅರ್ಥಗಳನ್ನು ಒಳಗೊಂಡಿರತಕ್ಕ ಇತಿಹಾಸ ಅಂತ ನೋಡಿ ಅದಕ್ಕೆ ಅದೇ ದೃಷ್ಟಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಗ್ರಂಥವನ್ನು ಹೇಗೆ ನೋಡಬೇಕು ಎನ್ನುವುದಕ್ಕೆ ಇದು ಭಾರತೀಯ ಸಂವೇದನೆಯ ನಡುವೆ ಒಂದು ಗ್ರಂಥವನ್ನು, ಪ್ರಮುಖವಾಗಿರತಕ್ಕ ಒಂದು ಭಾರತೀಯ ಗ್ರಂಥವನ್ನು ಹೇಗೆ ನೋಡಬೇಕು ಎನ್ನುವುದಕ್ಕೆ ಇದು ಪ್ರೇರಣೆ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಖ್ಯತೆ. ಮಹಾಭಾರತ ನೀವು ನೋಡಿದರೆ ಇದರಲ್ಲಿ ಅಧ್ಯಾತ್ಮ ಇಲ್ಲಿ ಉಂಟು ಅಂತ ಭಗವದ್ಗೀತೆಯನ್ನು ಬಿಟ್ಟು ಅಧ್ಯಾತ್ಮ ಇಲ್ಲಿ ಉಂಟು, ಇದು ಪರಮಲೌಕಿಕವಾದ ಕೃತಿ ಅಂತ ಅದರ ಪರ್ವಗಳಲ್ಲಿ ಅನುಭವಕ್ಕೆ ಬರ್ತದೆ. ಇಂಥ ಒಂದು ಕೃತಿಯನ್ನು ಆಯ್ಕೆ ಮಾಡಿ, ಇಂಥ ಕೃತಿಯನ್ನೇ ಆಯ್ಕೆ ಮಾಡಿ ಇದೇ ಆಧ್ಯಾತ್ಮಿಕವಾಗಿರ್ತಕ್ಕ ನೆಲ ಉಳ್ಳದ್ದು ಅಂತ ತೋರಿಸಬೇಕಾಗಿದ್ದರೆ ನಾವು ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ರೀತಿಯೇ ಒಂದು ಬೇರೆ ಆಗಿರಬೇಕಾಗ್ತದೆ. ಇದು ಬನ್ನಂಜೆಯವರನ್ನು ಹಿಡಿದು ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಇದು ಸಾಮಾನ್ಯವಾಗಿ ಯಾರಿಗೂ ಈ ಪ್ರಶ್ನೆ ಬರುವುದಿಲ್ಲ. ಏನು ಅರ್ಥ ಆಗ್ತದೆ? ಒಂದು ಮಾತು ಕೇಳುವಾಗ ನಮಗೇನು ಸ್ವಲ್ಪ ಗೊತ್ತಿರ್ತದೆ, ವ್ಯಾಕರಣದಲ್ಲಿ ಗೊತ್ತಿರ್ತದೆ, ವಾಚ್ಯವಾಗಿ ನಮಗೆ ಏನು ಅರ್ಥ ಆಗ್ತದೆ ಅದೇ ಅದರ ಅರ್ಥ ಅಂತ ಸಾಮಾನ್ಯವಾಗಿ ಭಾವಿಸಲಾಗುತ್ತದೆ. ಎಲ್ಲ ತಾಪತ್ರಯಗಳಿಗೂ ಕಾರಣ ಅದೇ. ಯಾಕೆಂದರೆ ನಾವು ಹಾಗೆ ಇರುವುದರಿಂದ, ಲೌಕಿಕವಾದ ಅರ್ಥವೇ ನಮಗೆ ಮುಖ್ಯವಾಗಿರುವುದರಿಂದ ನಾವು ಯಾವ ಗ್ರಂಥದಲ್ಲಿ ಆದರೂ ಲೌಕಿಕವಾದ ಅರ್ಥವನ್ನೇ ನೋಡುವುದು. ಅಲ್ಲ, ಲೌಕಿಕವಾದ ಅರ್ಥದ ಮಧ್ಯದಲ್ಲಿಯೇ ಅದನ್ನು ಬಿಟ್ಟಲ್ಲ, ನೀವು ಬೇರೆ ರೀತಿಯಲ್ಲಿ ನೋಡುವುದಕ್ಕೆ ಆಗ್ತದೆ ಅಂತ ಮಧ್ವ
ಮಧ್ವಾಚಾರ್ಯರು ತೋರಿಸಿ ಒಂದು ಮಾತಿದೆ ಮಹಾಭಾರತದಲ್ಲಿ. ಮಧ್ವಾಚಾರ್ಯರು ಹಿಡಿದ ಮಾತು ಯಾವುದು ಅಂದರೆ ಅದೇನು ಅಂದರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ ಬಿಭೇತಿ ಅಲ್ಪಶ್ರುತಾತ್ ವೇದೋ ಮಾಮಯಂ ಪ್ರಹರಿಷ್ಯತಿ. ಇದು ಮಹಾಭಾರತದಲ್ಲಿ ವ್ಯಾಸರು, ವೇದವ್ಯಾಸರು ಹೌದು. ಏನು ಇದರ ಅರ್ಥ? ಏನು ಅರ್ಥ ಅಂದರೆ ವೇದವಾಗ್ಮಯಕ್ಕೆ ಎಲ್ಲರೂ ನಾವು ಪರಮ ಪೂಜ್ಯ ಸ್ಥಾನದಲ್ಲಿ ಪರಮ ಪ್ರಮಾಣ ಎನ್ನುವ ಸ್ಥಾನದಲ್ಲಿಟ್ಟು ಹೇಳತಕ್ಕ ವೇದಕ್ಕೆ ಒಂದು ಭಯ ಇದೆ. ಚೆನ್ನಾಗಿದೆ, ಅದಕ್ಕೊಂದು ಹೆದರಿಕೆ ಇದೆ. ವಿಭೇದಿ ಏನು ಹೆದರಿಕೆ? ಅದಕ್ಕೆ ಹೆದರಿಕೆ ಏನು ಅಂದರೆ ಅದಕ್ಕೆ ಅಲ್ಪಶ್ರುತ ವಿಭೇದಿ. ಅದು ಬಹುಶ್ರುತನಲ್ಲದ ಅಲ್ಪಶ್ರುತನಿಂದ ವೇದಕ್ಕೆ ಒಂದು ಭಯ ಇದೆ. ಏನು ಅದಕ್ಕೆ? ಇವನಿಗೆ ನನ್ನ ಅರ್ಥ ಆಗದೆ ಹೋಗ್ತದೆ, ಇವನಿಗೆ ನನ್ನ ಇಂಗಿತ ಅರ್ಥ ಆಗುವುದಿಲ್ಲ, ನಾನು ಏನು ಹೇಳಬೇಕು ಅಂತ ಇದ್ದೇನೆ ಅದು ಇವನಿಗೆ ಅರ್ಥ ಆಗುವುದಿಲ್ಲ, ಅಲ್ಪಶ್ರುತನಿಗೆ ಅರ್ಥ ಆಗುವುದಿಲ್ಲ, ಬಹುಶ್ರುತನಿಗೆ ಮಾತ್ರ ಅರ್ಥ ಆಗುವುದು. ಇದು ಮಹಾಭಾರತದಲ್ಲಿದೆ. ಇದಕ್ಕೆ ಸಂವಾದಿಯಾದ ಮಾತು ಉಪನಿಷತ್ತುಗಳಲ್ಲಿದೆ. ಅದಿರಲಿ, ಏನಾಯ್ತು ಈಗ? ಅಲ್ಪಶ್ರುತ ಯಾರು? ಅಲ್ಪಶ್ರುತ? ಯಾರಿಂದ? ವೇದಕ್ಕೆ ಹೆದರಿಕೆ. ಬಹಳ ಆಶ್ಚರ್ಯಕರವಾದ ಸಂಗತಿ. ಅಲ್ಪಶ್ರುತ ಯಾರು ಅಂದರೆ ವೇದವನ್ನು ಮಾತ್ರ ಓದಿದ, ಓದದೇ ಇದ್ದವನಲ್ಲ. ಈಗ ಓದದೇನು ಮಾತಾಡ್ತಾರೆ, ಅದು ಅಶ್ರುತ, ಅದು ಬೇರೆ ಒಂದು ವಿಷಯ. ಇದು ಅಲ್ಪಶ್ರುತ ಯಾರು ಅಂದರೆ ವೇದವನ್ನು ಮಾತ್ರ ಓದಿದವ, ವೇದವನ್ನು ಕಂಠಪಾಠ ಮಾಡಿದವ. ವೇದ ಓದಿದ್ದಾನೆ, ಅದು ಚೆನ್ನಾಗಿ ಬರ್ತದೆ. ಒಂದು ವೇದ ಓದಲಿಕ್ಕೆ ಎಷ್ಟು ವರ್ಷ ಬೇಕು ಅದನ್ನು ಅಧ್ಯಯನ ಮಾಡಿ, ಅದೆಲ್ಲ ಏನು ಮಾಡ್ತಾರೆ, ಮುಖೋದ್ಗತ ಆಗ್ತದೆ. ಅಂಥವನಿಂದ ಇದಕ್ಕಿಂತ ದೊಡ್ಡ ಕ್ರಾಂತಿ ಉಂಟಾ ಅಂತ ಒಂದು ವಾಂಗ್ಮಯದಲ್ಲಿ. ವೇದವನ್ನು ಮಾತ್ರ ಓದಿದವನಿಗೆ ವೇದ ಅರ್ಥ ಆಗುವುದಿಲ್ಲ ಅಂತ ಕೂಡ ಹೇಳಲಿಲ್ಲ. ಅದೇನು ಹೇಳಿದೆ ಅಂದರೆ ನನಗೆ ಹೆದರಿಕೆ ಆಗ್ತದೆ ಇವನಿಂದ. ಈ ಒಂದು ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ. ನನ್ನನ್ನು ಮಾತ್ರ ಓದು ಅಂತ ಕೆಲವರು ಹೇಳ್ತಾರಲ್ಲ, ಉಳಿದದ್ದೆಲ್ಲ ಓದಬೇಡಿ ಅಂತ. ಉಳಿದದ್ದು ಯಾವುದು ಓದಬೇಡಿ, ಅದೆಲ್ಲ ಸುಮ್ಮನೆ. ಮತ್ತೇನು ನನ್ನನ್ನು ಮಾತ್ರ ಓದಿ. ಇದು ಮಹಾಭಾರತದ ಮಾತು ಅಲ್ಲ, ವೇದದ ಮಾತು ಅಲ್ಲ. ಮತ್ತೇನು ನನ್ನನ್ನು ಮಾತ್ರ ಓದಿಕೊಂಡ್ರೆ ನಾನು ಅರ್ಥ ಆಗುವುದಿಲ್ಲ ಅಂತ. ಇದು ಎಂಥ ಆಶ್ಚರ್ಯ! ಇದು ಎಷ್ಟು ವಿಸ್ತಾರ, ಎಷ್ಟು ವಿಶಾಲ. ಅರ್ಥ ಆಗುವ ಪ್ರಕ್ರಿಯೆ ಅಂದರೆ ಏನು ಎನ್ನುವುದನ್ನು ಈ ಮಾತು ಹೇಳ್ತದೆ. ಹಾಗಾದರೆ ಮತ್ತೆ ಯಾರು ಬಹುಶ್ರುತ? ಯಾರು? ನಿಮಗೆ ಹೆದರಿಕೆ ಆಗದಂತೆ ನಿಮಗೆ ಒಂದು ನಿಮ್ಮಲ್ಲಿ ವಿಶ್ವಾಸವನ್ನು ಉಂಟು ಮಾಡತಕ್ಕ ಒಬ್ಬ ಪಂಡಿತ ಯಾರು ಅಂದರೆ ವೇದವನ್ನು ಓದಬೇಕು. ವೇದ ಓದಬಾರದು ಅಂತಲ್ಲ, ವೇದದ ಜೊತೆಗೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತೆ. ಇತಿಹಾಸ ಪುರಾಣಗಳ ಮಧ್ಯದಲ್ಲಿ ಇತಿಹಾಸ ಪುರಾಣಗಳನ್ನು ಓದಿ ಬಹುಶ್ರುತನಾದವನಿಗೆ ಅವನು ವೇದವನ್ನು ಓದಿದರೆ ಅರ್ಥ ಆಗ್ತದೆ ಅಂತ. ವೇದವನ್ನು ಓದದೇ ಇದ್ದರೆ ಅಲ್ಲ, ವೇದದ ಒಟ್ಟಿಗೆ ಬಹುಶ್ರುತಿ ಇತಿಹಾಸ ಪುರಾಣಗಳನ್ನು ಓದಿದರೆ ಅರ್ಥ ಆಗ್ತದೆ. ಇಲ್ಲ ಹೆದರಾಗುವುದಿಲ್ಲ, ಹೆದರಿಕೆ ಆಗ್ತದೆ ಅಂತ. ಸರಸ್ವತಿಗೆ ಹೆದರಿಕೆ ಆಗ್ತದೆ ಅಂತ. ಇವರಿಗೆ ಒಂದು ನಾನು ಅರ್ಥ ಆಗದಿದ್ದರೆ, ನನ್ನ ಮಾತು ಅರ್ಥ ಆಗದಿದ್ದರೆ ನನಗೆ ನೋವಾಗ್ತದೆ ಅಂತ ಮೊದಲ ಬಾರಿಗೆ ಹೇಳಿದ್ರು. ಬಹಳ ಮಾತಾಡಿದ ವ್ಯಾಸರು. ನನ್ನ ಮಾತು ಅರ್ಥ ಆಗಬೇಕಾಗಿದ್ರೆ ನನ್ನ ಮಾತು ಮಾತ್ರ ಕೇಳಬಾರದು. ಇತಿಹಾಸ ಪುರಾಣಗಳನ್ನು ನೋಡಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತೆ. ವೇದಗಳ ಅರ್ಥ ಇದರಲ್ಲಿ ಇನ್ನೊಂದು ರೀತಿಯಲ್ಲಿ ಹುದುಗಿದೆ ಎನ್ನುವ ಹಾಗೆ ಅದನ್ನು ಅಧ್ಯಯನ ಮಾಡಬೇಕು. ಇಲ್ಲದಿದ್ದರೆ ಅರ್ಥ ಆಗುವುದಿಲ್ಲ. ಇತಿಹಾಸ ಪುರಾಣವನ್ನು ಕೂಡ ವೇದಗಳನ್ನು ಓದದೆ ನೀವು ಕೇವಲ ಇತಿಹಾಸ ಪುರಾಣ ಅಂತ ಓದಿದರೆ, ಲೌಕಿಕವಾದಮಯ ಅಂತ ಮಾತ್ರ ಓದಿದರೆ ಇದು ಅರ್ಥ ಆಗುವುದಿಲ್ಲ, ಅದು ಹೇಗೂ ಅರ್ಥ ಆಗುವುದಿಲ್ಲ. ಆದದ್ದರಿಂದ ಕುರುಕ್ಷೇತ್ರದಲ್ಲಿ
ರಣರಂಗದ ಮಧ್ಯದಲ್ಲಿ ಮೂರ್ಧನ್ಯ ಕೃತಿಯಾಗಿರತಕ್ಕ ಆಧ್ಯಾತ್ಮಿಕವಾದ ಕೃತಿಯಾಗಿರತಕ್ಕ ಭಗವದ್ಗೀತೆ ಬಂದದ್ದು ಮಹಾಭಾರತದಲ್ಲದೆ ಬೇರೆ ಯಾವುದರಲ್ಲಿಯೂ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇತಿಹಾಸ ಪುರಾಣಗಳ ಮಧ್ಯದಲ್ಲಿ, ರಕ್ತದ ನದಿಯ ಮಧ್ಯದಲ್ಲಿ ಜೀವನದ ಬೆಲೆ ಯಾವುದು ಅಂತ ಗೊತ್ತಾಗುತ್ತೆ, ಇಲ್ಲದ ಗೊತ್ತಾಗುತ್ತೆ. ಹೀಗೆ ಆಯಿತು. ಮಧ್ವಾಚಾರ್ಯರು ಹೇಗೆ ಇದನ್ನು ಗ್ರಹಿಸಿದರು ಅಂದರೆ, ಇತಿಹಾಸ ಪುರಾಣವನ್ನು ಓದದಿದ್ದರೆ ವೇದ ಅರ್ಥ ಆಗುವುದಿಲ್ಲ. ಇತಿಹಾಸ ಪುರಾಣಗಳನ್ನು ಓದಿ ವೇದವನ್ನು ಅರ್ಥ ಮಾಡಿಕೊಂಡ ಮೇಲೆ ಏನಾಗುತ್ತದೆ ಅಂದರೆ, ಇತಿಹಾಸ ಪುರಾಣಗಳನ್ನು ಹೇಗೆ ಓದಬೇಕು ಅಂತ ಗೊತ್ತಾಗುತ್ತದೆ. ಯಾಕೆ? ಅದರಲ್ಲಿ ಬಹುಮುಖವಾಗಿರ್ತಕ್ಕ ಅಂಶಗಳೆಲ್ಲ ಇರ್ತವೆ, ಬೇರೆ ಬೇರೆ ಅಂಶಗಳು, ಸಾವಿರಾರು ವಿಷಯಗಳು. ಇವತ್ತು ಯಾವುದನ್ನು ನಾವು ಸಮಾಜಶಾಸ್ತ್ರ ಅಥವಾ ಮಾನವಶಾಸ್ತ್ರ, ಆಂಥ್ರೋಪಾಲಜಿ ಅಂತ, ಈ ಆಂಥ್ರೋಪಾಲಜಿಗೆ ಮಾನವಶಾಸ್ತ್ರ ಅಂತ ಯಾಕೆ ಗೊತ್ತಿಲ್ಲ. ಯಾಕೆಂದರೆ ಉಳಿದದ್ದು ಯಾವುದಾದ್ರೆ ಮಾನವಶಾಸ್ತ್ರ ಅಲ್ವ, ಎಲ್ಲವೂ ಮಾನವಶಾಸ್ತ್ರವೇ. ಅದಕ್ಕೊಂದು ಹೆಸರಿಟ್ಟಿದ್ದಾರೆ, ಒಂದು ಪರಿಭಾಷೆಗಳು ಆಂಥ್ರೋಪಾಲಜಿ. ಈ ಬೇರೆ ಬೇರೆ ರೀತಿಗಳಲ್ಲಿ ನೀವು ನೋಡಿದರೆ ಬೇರೆ ಬೇರೆ ಅರ್ಥವೇ ಆಗ್ತದೆ. ಬಹು ಅರ್ಥಗಳಾಗುವುದು ಉಪಾದೇಯವಲ್ಲ. ಇದು ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತದೆ. ಬಹು ಅರ್ಥಗಳಾಗುವುದು ಉಪಾದೇಯವಲ್ಲ. ಬಹು ಅರ್ಥಗಳನ್ನು ಸೂಚನೆ ಮಾಡತಕ್ಕ ಗ್ರಂಥಗಳನ್ನು ಓದಿ ಏಕಾರ್ಥವನ್ನು ಹುಡುಕಬೇಕು ಅಂತ. ಎಲ್ಲದರಲ್ಲಿಯೂ ಇರತಕ್ಕ ಏಕಾರ್ಥ ಯಾವುದು, ನಿಜವಾದ ಅರ್ಥ ಯಾವುದು, ಮುಖ್ಯ ಅರ್ಥ ಯಾವುದು, ಅದನ್ನು ಹುಡುಕಬೇಕು. ಅದು ಹುಡುಕಬೇಕಾಗಿದ್ರೆ ಇದು ಎಲ್ಲವೂ ಬೇಕು. ಒಂದು ಅರ್ಥ ಹುಡುಕಬೇಕಾದದ್ದು ನಿಜ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಅಂತ ಗೀತೆಯಲ್ಲಿ ಅದು ಇರುವುದು ಮಹಾಭಾರತದಲ್ಲಿ. ವ್ಯವಸಾಯ ಮಾಡಿದರೆ, ಬೌದ್ಧಿಕ ವ್ಯವಸಾಯ ಮಾಡಿದರೆ ಮಾತ್ರ ನಿಜವಾದ ಅರ್ಥ ಏನು, ಅದೇ ಮುಖ್ಯ ಅರ್ಥ ಅಂತ ಗೊತ್ತಾಗುವುದು ಯಾವಾಗ ಅಂದರೆ, ನೀವು ಬೌದ್ಧಿಕ ವ್ಯವಸಾಯ ಮಾಡಿದರೆ. ಬೌದ್ಧಿಕ ವ್ಯವಸಾಯ ಮಾಡದೇ ಇದ್ದರೆ ಮತಾಂಧತೆ ಉಂಟಾಗ್ತದೆ, ಅನುಮಾನವೇ ಇಲ್ಲ. ಬೌದ್ಧಿಕ ವ್ಯವಸಾಯ ಮಾಡಬೇಕಾಗಿದ್ದರೆ ಮಾಡುವುದು ಹೇಗೆ? ನಾನಾ ರೀತಿಯ ಗ್ರಂಥಗಳನ್ನು ನೋಡಬೇಕು. ನೋಡುವಾಗ ಏಕಾರ್ಥವನ್ನು ಇಟ್ಟುಕೊಂಡು ನೋಡಬೇಕಾದ್ರೆ ಯಾವುದು ಇದೆಯೋ ಅದು ಹೇಳ್ತಾ ಇರತಕ್ಕ ಸಂಗತಿ ಯಾವುದು, ಯಾವುದೋ ಒಂದು ಸಂಗತಿಯನ್ನು ಎಲ್ಲರೂ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುವುದೇ ವಾಂಗ್ಮಯವನ್ನು ಓದಿಯಾಗತಕ್ಕ ಎನ್ಲೈಟನ್ಮೆಂಟ್. ಇದು ಮಧ್ವಾಚಾರ್ಯ ಹೇಳಿತು. ಏಕಾರ್ಥ ಹುಡುಕಬೇಕು. ಅದಕ್ಕೋಸ್ಕರ ಬಹುವಾದ ವಾಗ್ಮಯಗಳನ್ನು ನೋಡಬೇಕು. ಬಹುಶ್ರುತನಿಗೆ ಗೊತ್ತಾದ ಏಕಾರ್ಥವೇ ನಿಜವಾದ ಏಕಾರ್ಥ. ಇಲ್ಲದೇ ಇದ್ರೆ ಏನಕ್ಕೇನಾಗ್ತದೆ, ನಾನು ಹೇಳಿದ್ದೆ ಅರ್ಥ ಆಗ್ತದೆ. ಎಲ್ಲವನ್ನ ನೋಡಿ ಇದು ಎಲ್ಲದರಲ್ಲಿಯೂ ಇರತಕ್ಕ ಒಂದು ಸಮಾನವಾಗಿರ್ತಕ್ಕ ಒಂದು ಅರ್ಥ ಇದೆ. ಓಹೋ, ಇದು ಗೀತೆಯಲ್ಲಿ ಕೃಷ್ಣ ಮತ್ತೊಂದು ರೀತಿ ಹೇಳಿದ್ದಾನೆ, ನಾನು ಎಲ್ಲದರಲ್ಲಿಯೂ ಇದ್ದೇನೆ, ನಾನು ಎಲ್ಲದರಲ್ಲಿಯೂ ನಾನು ಇದ್ದೇನೆ ಅನ್ನೋದು ಇದು. ಹಾಗಾದರೆ ಮುಖ್ಯ ಅರ್ಥ ಎನ್ನುವುದು ಭಗವಂತ. ಅದನ್ನು ಇಟ್ಟುಕೊಂಡು, ಅದು ಎಲ್ಲದರ ಅರ್ಥ ಅಂತ ಇಟ್ಟುಕೊಂಡು, ಎಲ್ಲದರ ಮುಖ್ಯ ಅರ್ಥ, ಮೂಲ ಅರ್ಥ ಅಂತ ಇಟ್ಟುಕೊಂಡು ಅದನ್ನು ಹುಡುಕಬೇಕು ಅಂತ ಮಧ್ವಾಚಾರ್ಯ ಹೇಳಿದ ಬಹಳ ಸುಂದರವಾದ ಒಂದು ಮಾತಿದೆ. ಶಬ್ದಗಳಿಗೆ ಮರೆಯೋದಿಲ್ಲ, ಶಬ್ದಗಳಿಗೆ ವಿಸ್ಮೃತಿ, ಶಬ್ದಗಳಿಗೆ ಮರೆವೆನ್ನುವುದು ಇಲ್ಲ. ಶಬ್ದಗಳೇ ನಮಗೆ ಮರೆತು ಹೋಗ್ಲಿಕ್ಕೆ ಸಾಕು, ಅದು ಬೇರೆ ವಿಷಯ. ಶಬ್ದಗಳಿಗೆ ಮರವೆನ್ನುವುದಿಲ್ಲ. ಅವುಗಳು ಯಾವ ಮೂಲದಿಂದ ತಾವು ಬಂದಿದ್ದೇವೆ ಅದನ್ನು ಸದಾ ಇಟ್ಟುಕೊಂಡಿರ್ತವೆ. ಆದ್ದರಿಂದ ಒಂದು ಶಬ್ದವನ್ನು ನೀನು ನೋಡುವಾಗ, ಅದನ್ನು ಅಧ್ಯಯನ ಮಾಡುವಾಗ, ಅದು ತನ್ನ ಒಳಗೆ ಯಾವುದನ್ನು ಇಟ್ಟುಕೊಂಡಿದೆ, ಮರೆತಿಲ್ಲ, ಅದನ್ನು ಹುಡುಕು. ಇದು ಹೀಗೆ ನೀವು ಒಂದು ಗ್ರಂಥವನ್ನು ಅಧ್ಯಯನ ಮಾಡುವುದಕ್ಕೆ ಹೊರಟರೆ ಏನಾಗ್ತದೆ ಅಂದರೆ, ಅದು ಲೌಕಿಕವಾದ ಅರ್ಥದಲ್ಲಿ ವಿಶ್ರಾಂತವಾಗುವುದಿಲ್ಲ. ಅದು ನಮ್ಮನ್ನು ಇನ್ನೊಂದೇ ಮಟ್ಟಕ್ಕೆ, ನಮ್ಮ ಬುದ್ಧಿಯನ್ನು ಹೇಗೆ ಉಪಯೋಗಿಸುವುದಕ್ಕೆ, ಹೇಗೆಲ್ಲ ಇದು ಅರಳಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಇಲ್ಲದಿದ್ದರೆ ಗೊತ್ತಾಗುವುದಿಲ್ಲ. ಇಲ್ಲದ್ರೆ ಒಂದು ಅಚ್ಚರಿ. ಆದ್ದರಿಂದಲೇ ನಮ್ಮ ಪಾಡು ಹೇಗಾಗಿದೆ ಅಂದರೆ, ಬಹಳ ಒಳ್ಳೆಯ ಗ್ರಂಥಗಳಿದ್ರು ಕೂಡ ದೊಡ್ಡ ದೊಡ್ಡ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡತಕ್ಕ ಗ್ರಂಥಗಳು ಇದ್ದರೂ ಕೂಡ
ಓದಿದವರು ಮತಾಂತರ ಆಗುವುದು ಕಣ್ಣಿಗೆ ಕಾಣುತ್ತದೆ. ಎಂತ ಆಶ್ಚರ್ಯ ಇದು? ಆಶ್ಚರ್ಯ ಏನಿಲ್ಲ. ಏನಂದ್ರೆ ಗ್ರಹಿಸಿದ ರೀತಿಯೇ ತಪ್ಪು. ಅಧ್ಯಯನ ಮಾಡಲಿಲ್ಲ, ಅಧ್ಯಯನ ಮಾಡಿದ್ದೀರಿ, ಅದು ಅಧ್ಯಯನ ಅಲ್ಲ, ಅದು ಅನ್ಯಾಯ ಅಧ್ಯಯನ ಎನ್ನುವ ಮಾತೇ ಇದೆ. ನ್ಯಾಯಾಧ್ಯಯನ ಅನ್ಯಾಯಾಧ್ಯಯನ ಎನ್ನುವ ಮಾತೇ ಅಧ್ಯಯನ ಶಾಸ್ತ್ರದಲ್ಲಿದೆ. ಇದು ಅನ್ಯಾಯ ಅಧ್ಯಯನ ಅಂದರೆ ಸರಿಯಾಗಿ ನೀನು ನೋಡಲಿಲ್ಲ. ಇದು ಇಷ್ಟು ಹೇಳಿದರೆ ಸಾಕಾಗುವುದಿಲ್ಲ, ಇಷ್ಟು ಹೇಳಿದರೆ ಅರ್ಥ ಆಗುವುದಿಲ್ಲ, ಎಂಥದೋ ಹೇಳಿದ್ರು ನಮಗೆ ಅರ್ಥ ಆಗಲಿಲ್ಲ ಎನ್ನುವುದರಲ್ಲಿ ನಮಗೊಂದು ಸುಖ ಇರ್ತದೆ. ಇದೆಲ್ಲ ನಿಜ. ಆದ್ದರಿಂದ ಅರ್ಥ ಆಗುವುದಿಲ್ಲ ಎನ್ನುವ ಕಾರಣಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ. ಅದು ಅರ್ಥ ಆಗುತ್ತೆ, ಏನು ಮಾಡಲಿಕ್ಕೆ ಆಗ್ತಿಲ್ಲ, ಕಾಣ್ತಾ ಆಗ್ತದೆ. ಅದೇನು ಅಂದರೆ, ಈಗ ವೇದಗಳನ್ನೆಲ್ಲ ನೀವು ಓದಿದ್ದೀರಲ್ಲ, ವೇದ ಎಲ್ಲ ಓದಿದ್ದೀರಲ್ಲ, ಹೌದು, ನಿಮಗೆ ಎಂತ ಅರ್ಥ ಆಯ್ತದೆ? ಆ ಕಥೆ ಇದೆ, ಈ ಕಥೆ ಇದೆ, ಇದರಲ್ಲಿ ಯಜ್ಞಯಾಗಗಳ ಸಂಗತಿ ಎಲ್ಲ ಇದೆ, ಸ್ವರ್ಗಕಾಮ ಇದೆಲ್ಲ ಇದೆ. ಓಹೋ, ಹಾಗ ನೀವು ಅದನ್ನು ಕರ್ಮಕಾಂಡ ಪ್ರಚುರವಾಗಿ ಓದಿದ್ದ, ನೀವು ಅದನ್ನು ನೀವು ಓದದೇ ಇದ್ದರೆ ಒಳ್ಳೆಯದು. ಯಾಕೆ ಒಂದು ಗುಟ್ಟು ಹೇಳ್ತೇನೆ, ನಾನೆಲ್ಲ ಹೇಳ್ತಾರೆ, ಕೃಷ್ಣ ಹೇಳಿ ಏನಪ್ಪ ಅಂದರೆ, ವೇದದಲ್ಲಿರುವುದು ನಮ್ಮದೇ ಕಥೆ. ಇದು ಕೃಷ್ಣ ಹೇಳಿ, ಬೇಕಾದರೆ ಒಪ್ಪಿ ಇಲ್ಲದೆ ಬಿಡಿ. ವೇದದಲ್ಲಿರುವುದು ವೇದ ಇಷ್ಟ ಸರ್ವೈಹಿ ಅಹಮೇವ ವೇದ್ಯ ವೇದಾಂತ ಕೃಷ್ಣ ವೇದವಿದೇವ ಚಾಹಂ. ನನ್ನದೇ ಕಥೆ ಇರುವುದು ಮಾರಾಯ ವೇದದಲ್ಲಿ. ಹಾಗೆ ಓದಲಿಕ್ಕೆ ನಾನು ಹೇಳಿದ ಮೇಲೂ ನೀವು ಓದ್ತಿರೋ ಇಲ್ಲೋ ಗೊತ್ತಿಲ್ಲ, ಹೀಗೆ ಹೇಳಿದ ಮೇಲೂ ನೀವು ಓದ್ತಿರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಅಭ್ಯಾಸ ನೀವು ಬಿಡಬೇಕಲ್ಲ, ಕಷ್ಟ ಇದೆ ಅದು ಅಭ್ಯಾಸ ಬಿಡುವುದು. ಇದು ಮಾತು ಹೇಳಿದ್ದಾನೆ. ಇದೆಲ್ಲವನ್ನೂ ಇಟ್ಟುಕೊಂಡು ಮಧ್ವಾಚಾರ್ಯರು ಒಂದು ಅಧ್ಯಯನ ಕ್ರಾಂತಿಯನ್ನು ಮಾಡಿದರು. ಏಕಾರ್ಥವನ್ನು ಹುಡುಕಬೇಕಾದರೆ ಅದು ಇತಿಹಾಸ ಪುರಾಣಗಳ ಅಧ್ಯಯನದ ಮೂಲಕ ವೇದಾರ್ಥವನ್ನು ಹುಡುಕಬೇಕು, ಜಿಜ್ಞಾಸ ಮಾಡಬೇಕು. ಇದು ಇಷ್ಟು ಗೊತ್ತಾದ ಮೇಲೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಅಂತ ಯಾರಿಗಾರು ನನ್ನೇ ಅಂತೂ ಅದು ಸಾಧ್ಯವೇ ಇಲ್ಲ. ಇದೇ ಅವರಲ್ಲಿ ಕೊರತೆ ಇದೆ. ಅದು ಅವರ ಜೀವನದಲ್ಲಿ ಅದು ಹೇಗೆ ಮಧ್ವಾಚಾರ್ಯರ ಜೀವನ ಹೇಗೆ ಒಂದು ಕ್ರಾಂತಿಕಾರಕವಾಗಿತ್ತು, ಹಾಗೆಯೇ ಅದೇ ರೀತಿಯಲ್ಲಿ ಒಂದು ಮಾತು ಹೇಳಿದರೆ ಹೆಚ್ಚಾಗ್ತದೋ ಕಮ್ಮಿ ಆಗ್ತದೋ ಗೊತ್ತಿಲ್ಲ ನನಗೆ, ಪಡಿ ಹೆಚ್ಚಿನಂತೆ ಅದು ವನ್ನಂದೇವರ ಜೀವನದಲ್ಲಿ ನಡೆಯಿತು. ವನ್ನಂದೇವರು ಹೇಳಿದವನು ಅದಕ್ಕೆ ದಯಮಾಡಿ ಬದುಕೊಳ್ಬೇಡಿ, ನಾಳೆ ಪತ್ರಿಕೆಗೆ ಇದನ್ನು ಹಾಕಬೇಡಿ. ಯಾಕಂದರೆ ಸರಿಯಾಗಿ ಹಾಕಿದರೂ ಪತ್ರಿಕೆ ಓದುವವರು ತಪ್ಪೇ ಓದ್ತಾರೆ. ಇನ್ನು ತಪ್ಪು ಹಾಕಿದರೆ ಅದನ್ನು ಸರಿಯಾಗಿ ಓದುವುದು ಇಲ್ಲ, ಸುಮ್ಮನೆ ಮತ್ತೆ ನನಗೆ ಮಾಡ್ತಾರೆ ಫೋನ್. ಯಾಕೆ ಹಾಕಬಾರ್ದು ಅಂತ ಹೇಳಿದ್ರೆ ಇದನ್ನು ಕೇಳುವಾಗ ನಿಮಗೆ ಅನ್ನಿಸ್ತದೆ, ನಿಮ್ಮೆಲ್ಲ ವನ್ನಂದೇವರ ಬಹಳ ಅಭಿಮಾನಿಗಳಲ್ವ. ನಾವು ಅಭಿಮಾನಿ. ವನ್ನಂದೇವರು ಬೇರೆ ಒಬ್ಬ ಮಾಧ್ವ ಪಂಡಿತ ಈ ಮಾತು ಹೇಳಲಿಲ್ಲ, ನಾನು ಮಾಧ್ವನಾಗಿ ಹುಟ್ಟಬಾರದು ಅಂತ ಹೇಳಿ ವನ್ನಂದೇವರು ಉಡುಪಿಯಲ್ಲಿಯೇ ಹೇಳಿ, ಬೆದೆಯಲ್ಲಿಯೂ ಅಲ್ಲ. ಯಾಕೆ ನಾನು ಬಿಡುವಂಥದ್ದು ಹಾಗೆ ಕಾಣ್ತದೆ, ಸ್ವಭಾವ ಅದೇನು, ನಾನು ಮಾಧ್ವನಾಗಿ ಹುಟ್ಟಬಾರದು. ಏನ್ರಿ, ಮಧ್ವಾಚಾರ್ಯರ ಗ್ರಂಥವನ್ನು ಓದಿದ್ರಿಂದ ಹೇಳಿದ್ರು, ಓದದೇ ಇದ್ದದ್ರಿಂದ ಅಲ್ಲ. ಅದು ಯಾಕೆ ಅಂದರೆ ಇದಕ್ಕೆ ಬರುವ ವ್ಯಾಖ್ಯಾನ. ಮಧ್ವಾಚಾರ್ಯರ ಗ್ರಂಥದ ಶ್ರೇಷ್ಠತೆ ಏನು, ಅದರ ಮಹತ್ವ ಏನು ಎನ್ನುವುದನ್ನು ನಾನು ಹೇಳಿದರೆ, ನಾನಲ್ಲ ವನ್ನಂದೇವರು, ನಾನು ಹೇಳಿದರೆ ನೀವು ಏನು ಹೇಳ್ತೀರಿ ಅಂದರೆ ಇವನು ಮಾಧ್ವನಾಗಿ ಹುಟ್ಟಿದ್ದಾನೆ, ಮಾಧ್ವ ಬ್ರಾಹ್ಮಣ, ಮತ್ತೆ ಮಧ್ವಾಚಾರ್ಯರ ಮಗಳದೇ ಮತ್ತೆ ಇವನು ಬಿಡ್ತಾನ ಅಂತ ನೀವು ಅದಕ್ಕೆ ಒಂದು ಜಾತಿಯ ಲೇಪ ಕೊಡ್ತೀರಿ. ನನಗೆ ಸಾಕಾಗಿದೆ. ಆದ್ದರಿಂದ ನಾನು ಮಾಧ್ವನಾಗಿ ಹುಟ್ಟಬಾರ್ದಿತ್ತು. ಮತ್ತೇನಾಗಬೇಕಾಗಿತ್ತು? ಮಾಧ್ವನಾಗಿ ಮತಾಂತರಗೊಳ್ಳಬೇಕಾಗಿತ್ತು. ಮತಾಂತರವೇ ಸತ್ಯ ಅಂತ ಪುನಃ ಹಾಕಬೇಕು. ಯಾವುದು ನೀವು ಹಾಕಿದರೆ ಹೋಯ್ತು, ಕಥೆಯೇ ಹೋಯ್ತು. ಅದು ಈ ಕಾಲದಲ್ಲಿ ತಪ್ಪರ್ಥವೇ ಆಗುವುದು. ತಪ್ಪರ್ಥ ಅಡ್ಡಿಲ್ಲ, ತಪ್ಪರ್ಥವೇ ಸರಿಯಾರ್ಥ ಅಂತ ಪ್ರತಿಪಾದಿಸಲ್ಪಡುವುದು. ಹಾರಿಬಲ್ ಸಂಗತಿಗಳೆಲ್ಲ ಇವೆ. ಈಗ ಹೇಳಿಕ್ಕಲ್ಲ, ಹೇಳದಿರ್ಲಿಕ್ಕಲ್ಲ. ಹೇಳದೇ ಇದ್ದರೆ ಆತ್ಮಸಂಖ್ಯೆ ಆಗ್ತದೆ, ಹೇಳಿದರೆ ನಿಮಗೆ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ ಅಂತ ನನಗೆ ಗೊತ್ತಾಗ್ತದೆ, ಸ್ವಲ್ಪ ನನಗೂ ಕಷ್ಟ ಆಗ್ತದೆ, ನಿಮಗೆ ಕಷ್ಟ ಆಗ್ತದೆ. ಹೇಳದೆ ಗೊತ್ತಿಲ್ಲ.
ಕಥೆ ಹೀಗಿದೆ, ಮತಾಂತರವೇ ಸತ್ಯ. ಏ ಮಾರಾಯ, ಓದಿ ಅಧ್ಯಯನ ಮಾಡಿ ಆ ಗ್ರಂಥ ಈ ಗ್ರಂಥ ಆಚಾರ್ಯರು ಏನು ಹೇಳ್ತಾರೆ ಇವರು ಏನು ಹೇಳಿದ್ದಾರೆ ಎನ್ನುವುದೆಲ್ಲ ಓದಿ ಸೀರಿಯಸ್ ಆಗಿ ಮಥನ ಮಾಡಿ ನನಗೆ ಇದು ಸತ್ಯ ಅಂತ ನನಗೆ ಅನ್ನಿಸ್ತದೆ. ಅದರಿಂದ ನಾನು ಆ ಜಾತಿಯಲ್ಲಿ ಹುಟ್ಟಿರದೇ ಇದ್ದರೂ ನನಗೆ ಹಾಗೆ ಅನ್ನಿಸುವುದು ಉಂಟಲ್ಲ, ಇದು ನಿಜವಾದದ್ದು. ಇದು ಯಾರಾದರೂ ಹೇಳ್ಯಾರ? ಹೇಳಬೇಕು ಅಂತ ಇದ್ದವರು ಕೂಡ ನೋಡಿ ಹೇಳ್ಯಾರ. ಏನು ಇದು ಜನರ ಮುಂದೆ ಹೇಳುವ ಮಾತಲ್ಲ ಇದು. ಯಾಕಂದರೆ ತಪ್ಪು ಅರ್ಥ ಆಗ್ತದೆ. ತಪ್ಪು ಅರ್ಥ ಆದರೆ ಮತ್ತೆ ನಮಗೆ ಕೆಲವು ತಪ್ಪತ್ತಲೆಗಳಾಗ್ತದೆ. ಅದು ಯಾವುದೂ ಆಗಬಾರದು ಅಂತ ಹೀಗೆಲ್ಲ ಇದೆ. ಅವರು ಮಾತ್ರ ಈ ಮಾತನ್ನು ಹೇಳಿದರು ಮತ್ತು ನಮಗೆ ಹೇಳಿದ್ರು. ಯಾಕೆ ಅಂದರೆ ಅದಕ್ಕೆ ಮಧ್ವಾಚಾರ್ಯರ ಜೀವನದಲ್ಲಿಯೂ ಪುರಾವೆ ಇದೆ. ಮಧ್ವಾಚಾರ್ಯರು ಮೊದಲು ಕಲಿತದ್ದು ಅವರ ಗುರುಗಳಿಂದ ಅದ್ವೈತ ಗ್ರಂಥವನ್ನು ಅದ್ವೈತ ಗ್ರಂಥವನ್ನು ಅವರು ಪಾಠ ಕೇಳಿದ್ದು ಅವರ ಗುರುಗಳಿಂದ, ಅಚ್ಯುತ ಪ್ರಜ್ಞರಿಂದ. ಪಾಠ ಕೇಳುವ ಕಾಲಕ್ಕೆ ಇವರಲ್ಲಿ ಬೇರೆ ಕೆಲವು ಅದನ್ನು ಒಪ್ಪುವುದಕ್ಕೆ ಸಾಧ್ಯವಿಲ್ಲದ ರೀತಿಯ ಕೆಲವು ಸಂದೇಹಗಳು ಉಂಟಾಗಿ ಮಧ್ವಾಚಾರ್ಯರು ಗುರುಗಳ ಪ್ರಶ್ನೆ ಮಾಡಿ ಆಮೇಲೆ ಅದನ್ನು ಜಿಜ್ಞಾಸ ರೂಪದಲ್ಲಿ ಬೆಳೆಸಿಕೊಂಡು ಮಾಧ್ವ ತತ್ವಜ್ಞಾನ ಉಂಟಾಗುವುದಕ್ಕೆ ಮೊದಲ ಕಾರಣ ಅದ್ವೈತ ಗ್ರಂಥವನ್ನು ಪಾಠ ಕೇಳಿದ್ದು. ಆಮೇಲೆ ಕನ್ವರ್ಟ್ ಆದದ್ದು ಅಂದರೆ ತಾನೇ ತನ್ನ ಸಿದ್ಧಾಂತ ಏನು ಅಂತ ಪಡೆದುಕೊಂಡು ಬಂದದ್ದು, ಲೋಕದಲ್ಲಿ ಇದ್ದದ್ದು, ಸನ್ನಿವೇಶದಲ್ಲಿ ಇದ್ದದ್ದು, ಹುಟ್ಟಿನಿಂದ ಸಿಕ್ಕಿದ್ದು, ಮತ್ತೊಬ್ಬರು ಇದು ಯಾವುದೂ ಅಲ್ಲ. ಮತ್ತೇನು ತನ್ನ ಅನುಭವಕ್ಕೆ ಸಂವಾದಿಯಾದ ಮಾತು ಯಾವುದು, ಎಲ್ಲಿದೆ, ಆ ತತ್ವಜ್ಞಾನ ಯಾವುದು ಹುಡುಕಿದ್ದು, ತಾನೇ ಮತಾಂತರಗೊಂಡ. ಆಯ್ತಾ? ಇದು ಒಂದು. ಇನ್ನೊಂದು, ಬನ್ನಂದೇವರಿಗೆ ಅತ್ಯಂತ ಪರಿಹಾರ ಆಗಿರತಕ್ಕ ಪ್ರಾಚೀನ ಮಾಧ್ವ ಪರಂಪರೆಯ ವಿದ್ವಾಂಸರಲ್ಲಿ ಮುಖ್ಯರಾದವರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಕಾಸರಗೋಡು, ಕೂಡ್ಲು ಮಠ ಇದೆ. ಅವರು ಅದ್ವೈತಿಗಳಾಗಿಯೇ ಹುಟ್ಟಿದರು. ಅವರು ಶಂಕರಾಚಾರ್ಯರ ಅದ್ವೈತಿಯಾಗಿಯೇ ಹುಟ್ಟಿದವರು. ಅದ್ವೈತ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು, ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದವರು. ಆ ಕಾಲದಲ್ಲಿ ಬಹಳ ದೊಡ್ಡ ಪಂಡಿತರಾಗಿ ಇದ್ದವರು. ಅದ್ವೈತದ ಮೇಲೆ ಯಾರ್ಯಾರು ಪ್ರಶ್ನೆ ಬಂದರೆ ಇನ್ಯಾರಾದ್ರೂ ಒಂದು ಟೀಕೆಗಳನ್ನು ಮಾಡ್ತಾ ಬಂದರೆ ವಾಕ್ಯಾರ್ಥ ಅಂದರೆ ವಾಕ್ಯಾರ್ಥಕ್ಕೆ ಮಹತ್ವದ ಸ್ಥಾನ ಇಲ್ಲ ಅಂತ ಅದು ಅರ್ಧ ಸತ್ಯ. ವಾಕ್ಯಾರ್ಥಕ್ಕೆ ಬಂದರೆ ಅದು ಏನು ಅಂತ ಕೇಳಿದರೆ ಅದನ್ನು ಶಂಕರಾಚಾರ್ಯರನ್ನು ಅದ್ವೈತವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದ ಮಟ್ಟಿಗೆ ಆ ಕಾಲದಲ್ಲಿ ಇದ್ದದ್ದು ತ್ರಿವಿಕ್ರಮ ಪಂಡಿತಾಚಾರ್ಯ. ತ್ರಿವಿಕ್ರಮ ಪಂಡಿತಾಚಾರ್ಯರ ಕಾಲದಲ್ಲಿ ಅವರು ಮಧ್ವಾಚಾರ್ಯರ ಸಮಕಾಲೀನರು. ಮಧ್ವಾಚಾರ್ಯರು ಕಾಸರಗೋಡಿಗೆ ಬಂದಿದ್ದಾಗ ಅವರು ಅದ್ವೈತವನ್ನು ಟೀಕೆ ಮಾಡ್ತಾ ಇದ್ದಾಗ, ಖಂಡಿಸ್ತಾ ಇದ್ದಾಗ ಅದ್ವೈತದ ಪಂಡಿತರುಗಳೆಲ್ಲ ಉತ್ತರ ಕೊಡುವುದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಉತ್ತರ ಕೊಟ್ಟು ಅದ್ವೈತವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಸಮರ್ಥರಾದವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾತ್ರ ಅಂತ ತ್ರಿವಿಕ್ರಮ ಪಂಡಿತರ ಹತ್ರ ಬಂದು ನೀವು ಅವರ ಹತ್ರ ವಾಕ್ಯಾರ್ಥ ಮಾಡಬೇಕು ಅಂತ. ವಾಕ್ಯಾರ್ಥಕ್ಕೆ ಸ್ಥಾನ ಮಹತ್ವದ ಸ್ಥಾನ ಇದ್ದದ್ದರಿಂದಲೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಧ್ವರಾಗಿ ಬದಲಾದದ್ದು, ಮತಾಂತರಗೊಂಡದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರು ಮತಾಂತರಗೊಂಡ ಮಾಧ್ವ. ಇದು ಎರಡು ಸಂಗತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬನ್ನಂದೇವರು ನಾನು ಮಾಧ್ವನಾಗಿ ಹುಟ್ಟಬಾರದಿತ್ತು, ಮತ್ತೇನಾಗಬೇಕಾಗಿತ್ತು, ನಾನು ಇನ್ನೊಂದು ಮಾಧ್ವನಲ್ಲದೆ ಇನ್ನೊಂದು ಯಾವುದಾದ್ರೂ ಇಲ್ಲಿ ಹುಟ್ಟಿ ಆಮೇಲೆ ನಾನು ಮಾಧ್ವ ಗ್ರಂಥಗಳನ್ನು ಓದಿ ಮಧ್ವ ತತ್ವಕ್ಕೆ ಮನಸೋತು ನಾನು ಮತಾಂತರಿತನಾಗಬೇಕಾಗಿತ್ತು ಅಂತ. ಇದು ಎಷ್ಟು ಚೆನ್ನಾಗಿದೆ ಸ್ವಾಮಿ. ಇದನ್ನು ಆ ಅರ್ಥದಲ್ಲಿ ತಗೊಳ್ಬೇಕು, ಗೊತ್ತಾಯ್ತಲ್ಲ. ಇನ್ನೊಂದು ಮಾತು ಹೇಳಿದ್ರೆ ಖಂಡಿತ ಕೊರಲಾಗ್ತದೆ. ನಾವು ಎಲ್ಲರೂ ಮತಾಂತರ ಆಗಬೇಕು ಅಂತ ನನಗೆ ಹೇಳಿದರೆ ಏನಾಗ್ತದೆ? ಹೇಳಬೇಕಾದದ್ದೇ ಆಗ್ತದೆ. ಯಾಕೆಂದರೆ ಅದು ನಮ್ಮ ಆಯ್ತಾಯ್ತು
ನಿಲ್ಲಿಸ್ಬೇಕಾಗಿ ಈಗಲೇ ನಿಲ್ಲಿಸ್ತೇನೆ ಎಲ್ಲ ಮಾತಾಡ್ಲಿಕ್ಕೆ ನೀನು ನಾನು ಮಾತಾಡ್ಬೇಕಾದ್ರೆ ಏನಾದ್ರು ಉತ್ತರ ಹೇಳ್ತಾರೆ ಏನೋ ಹತ್ರ ಸ್ನೇಹಿತರು. ನಾನು ಮಾಧ್ವನಾಗಿ ಹುಟ್ಟಬಾರದಿತ್ತು ಅಂತ ಹೇಳುವಾಗ ಬನ್ನಂದೇವರ ಮನಸ್ಸಿನಲ್ಲಿ ಇಚ್ಛಾ ಮರಣದ ಒಂದು ಹೊಳಗು ಬಂದಿದೆ. ಆಲೋಚನೆ ಮಾಡಿ, ಮಾಧ್ವನಾಗಿ ಹುಟ್ಟಬಾರದಿತ್ತು ಅಂತ ಹೇಳುವ ಸಂದರ್ಭದಲ್ಲಿ ಜಾತಿಯನ್ನು ಮೀರಿದರು ಬನ್ನಂದೇವರು, ಮತವನ್ನು ಮೀರಿದರು, ಆ ಮತೀಯ ಸನ್ನಿವೇಶವನ್ನೇ ಮೀರಿದರು. ಕೇವಲ ವಿದ್ವತ್ ಸನ್ನಿವೇಶಕ್ಕೆ ಮಾತ್ರ ಬೆಲೆ ಕೊಟ್ಟರು. ಆಗ ಇಚ್ಛಾ ಮರಣದ ಒಂದು ಕೊಳಕು ಬನ್ನಂದೇವರ ಮನಸ್ಸಿಗೆ ಬಂದಿದೆ. ಕನ್ನಡದಲ್ಲಿ ನಾನು ಅದನ್ನು ಹೇಳಬೇಕು, ತೊಂದರೆ ಇಲ್ಲ. ಅದು ಏನಪ್ಪ ಅಂದರೆ, ನಾನು ಕಂಡ ಹಾಗೆ ಕನ್ನಡದಲ್ಲಿ ಅಂತಲ್ಲ, ನನ್ನ ಸನ್ನಿವೇಶದಲ್ಲಿ ಇಬ್ಬರು ಇಚ್ಛಾಮರಣಿಗಳನ್ನು ನಾನು ನೋಡಿದೆ. ಒಬ್ಬರು ಬನ್ನಂದೇವರು, ಅದೆಲ್ಲರಿಗೂ ಗೊತ್ತಿದೆ. ಇನ್ನೊಬ್ಬರು ಸೇಡಿಯ ಕೃಷ್ಣ ಭಟ್ರಿಗೆ ಒಂದು ದೊಡ್ಡ ಆಸೆ, ಆಕಾಂಕ್ಷೆ, ಮಹತ್ವಾಕಾಂಕ್ಷೆ. ಅವರು ಬರೆದಿರತಕ್ಕ ಜಾತಿ, ವರ್ಣ ಇತ್ಯಾದಿಗಳ ಮೇಲೆ ಬಹಳ ಕೂಲಂಕಷವಾಗಿ ಮತ್ತು ಮೌಲಿಕವಾಗಿ ಬರೆದಿರತಕ್ಕ ಒಂದು ಗ್ರಂಥ ತಥ್ಯದರ್ಶನ ಅಂತ. ಅದು ಇಂಗ್ಲೀಷಿಗೆ ಬರಬೇಕು. ವಿಚಾರ ಪ್ರಪಂಚಕ್ಕೆ, ಅದು ವಿಚಾರ ಪ್ರಪಂಚ ಅವರದ್ದೇ, ಒಂದು ವಿಚಾರದ ಪ್ರಪಂಚಕ್ಕೆ, ಒಂದು ಆಲೋಚನಾ ಪ್ರಪಂಚಕ್ಕೆ, ಅಂದರೆ ದೊಡ್ಡ ಮಟ್ಟದಲ್ಲಿ ಅದು ಹೋಗಬೇಕು. ಅದು ಒಂದು ಆಸೆ ಇತ್ತು ಅವರಿಗೆ. ಆ ಆಸೆಯನ್ನು ಪಾದಕರು ನರಸಿಂಹ ಭಟ್ರು ಅದನ್ನು ಇಂಗ್ಲೀಷ್ಗೆ ಮಾಡಿದರು. ಪಾದಕಲಿಯವರು ಶ್ರೀರಾಮ ಕೃಷ್ಣ ಭಟ್ರ ಬಗ್ಗೆ ನನಗೆ ಚೆನ್ನಾಗಿ, ತುಂಬ ಚೆನ್ನಾಗಿ ವಿಷ್ಣು ಭಟ್ರಿಗೆ ಗೊತ್ತಿದೆ, ಅವರೊಟ್ಟಿಗೆ ಇದ್ದವರು. ಏನಾಯಿತು, ಅದು ಪ್ರಕಟ ಆಯಿತು. ಅದು ಇಂಗ್ಲೀಷಿಗೆ ಅನುವಾದ ಆಗಿ ಪ್ರಕಟ ಆಯಿತು. ಪ್ರಕಟ ಆದ ದಿವಸ 80 ಪತ್ರ ಆಗಿದೆ. ಯಾರಿಗೆ? ಶ್ರೀರಾಮ ಕೃಷ್ಣ ಭಟ್ರಿಗೆ 90 ಹತ್ರ ಆಗಿದೆ. ಕಣ್ಣು ಕಾಣಿಸಿರಲಿಲ್ಲ, ಕುರುಡಾಗಿದೆ. ಕಾರ್ಯಕ್ರಮದಲ್ಲಿ ಇದ್ದು ಕೂತಿದ್ದು ಎಲ್ಲ ಆಯಿತು. ಪುಸ್ತಕ ಪ್ರಕಟ ಆಯಿತು. ಆ ಪ್ರಕಟವಾಗಿರತಕ್ಕ ಇಂಗ್ಲೀಷ್ ಅನುವಾದದ ಪುಸ್ತಕವನ್ನು ಅವರ ಕೈಗೆ ಒಪ್ಪಿಸಿದರು. ಅದನ್ನು ಮೆಲ್ಲಗೆ ಅವರು ಬಹಳ ಪ್ರೀತಿಯಿಂದ ತನ್ನ ಆಕಾಂಕ್ಷೆಯನ್ನೆಲ್ಲ ಸೂಚಿಸುವಂತೆ, ತನ್ನ ಸಮಾಧಾನವನ್ನು ಸೂಚಿಸುವಂತೆ, ತೃಪ್ತಿಯನ್ನು ಸೂಚಿಸುವಂತೆ ಅದನ್ನು ಮೆಲ್ಲಗೆ ಸವರಿದರು. ಅವತ್ತು ರಾತ್ರಿ ವಿಚಾರ ಲೀನರ. ಇದು ಒಂದು ರೀತಿ ಇಚ್ಛಾಮರಣ. ನನಗೆ ಇದು ಬೇಕಾಗಿತ್ತು, ಉಳಿದ ಯಾವುದೂ ಅಲ್ಲ ಅಂತ, ಇದು ಒಂದೇ ಅಂತ ವಿಚಾರ ಲೀನರ. ಬನ್ನಂದೇವರು ಅವರ ಉತ್ತರ ಇದು ಹೋದ ಮೇಲೆ 13 ದಿವಸಗಳ ಕಾಲ ಇದ್ದರು. ಇದ್ದದ್ದು ಯಾಕೆ ಅಂದರೆ ಇಚ್ಛಾಮರಣವನ್ನು ಸಾಧಿಸಬೇಕು. ಆ ಕಥೆ ನಿಮಗೆ ಗೊತ್ತಿದೆ, ಅದನ್ನೀಗ ನಾನು ಹೇಳುವುದಿಲ್ಲ, ಲಂಬಿಸ್ತದೆ. ನನಗೆ ಬಹಳ ಆಶ್ಚರ್ಯಕರವಾಗಿರ್ತಕ್ಕ ಸಂಗತಿ ಯಾವುದು ಅಂತ ಕೇಳಿದರೆ, ಒಂದು ಬಹಳ ಸೃಷ್ಟಿಶೀಲವಾಗಿರತಕ್ಕ ಒಂದು ಕೃತಿಯನ್ನು ನೀವು ರಚನೆ ಮಾಡಿದರೆ ನಿಮ್ಮ ಶಕ್ತಿಯನ್ನೆಲ್ಲ ಸುರಿದು, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರಜ್ಞಾಪೂರ್ವಕವಾಗಿ ಮತ್ತು ನಮ್ಮ ಒಳಗಿರತಕ್ಕ, ನಮಗೆ ಗೊತ್ತಿಲ್ಲದಿರತಕ್ಕ ಅಪ್ರಜ್ಞೆಯ ಅವಸ್ಥೆಯಲ್ಲಿ ಇರತಕ್ಕ ಸಂಗತಿಗಳನ್ನೆಲ್ಲ ಸುರಿಯುವ ಹಾಗೆ ಆಗಿ ನೀವು ಒಂದು ಕೃತಿ ರಚನೆ ಮಾಡಿದರೆ ಸಾಯುವ ಅಂತ ಕಾಣ್ತದೆ. ಮತ್ತೆ ಮುಂದೆ ಏನು ಅಂದರೆ ಸಾಯುವ ಅಂತ ಕಾಣ್ತದೆ. ಕಾಳಿದಾಸನಿಗೆ ಹೀಗಾಗಿತ್ತು. ವ್ಯಾಸರು ಮಹಾಭಾರತದಲ್ಲಿ ಬರೆದ ಶಾಕುಂತಲೋಪಾಖ್ಯಾನವನ್ನು ಅಭಿಜ್ಞಾನ ಶಾಕುಂತಲಮ್ಮಾಗಿ ಮಾಡಿ ಆದ ಮೇಲೆ ಅದವನ ಕೊನೆಯ ಕೃತಿ, ಕಾಳಿದಾಸನ ಕೊನೆಯ ಕೃತಿ, ಅದರಲ್ಲಿ ಭರತವಾಕ್ಯ ಇದೆ, ಕೊನೆಯದೊಂದಿದೆ, ಮಮ ವಿಚಕ್ಷಪಯತು ನೀಲಲೋಹಿತ ಪುನರ್ಭವ ಅರೆಗತ ಶಕ್ತಿ ಆತ್ಮಭೂ. ಇನ್ನು ನಾನು ಬದುಕಿರುವುದು ಸಾಕು, ಇನ್ನು ನಾನು ಹುಟ್ಟುವುದು ಬೇಡ. ಮಮ ವಿಚಕ್ಷಪಯತು ನೀಲಲೋಹಿತಂ ಪುನರ್ಭವ, ನೀಲಲೋಹಿತ ಪುನರ್ಭವ. ಇನ್ನು ನನಗೆ ದೇವರು ರುದ್ರ, ಇನ್ನು ಮುಂದೆ ಹುಟ್ಟೋದು ಬೇಡ, ಇನಫ್, ಫಿನಿಶ್ ಅಂತ. ಇಂಗ್ಲೀಷಲ್ಲಿ ಫಿನಿಶ್ ಎನ್ನುವ ಪದಕ್ಕೆ ಅರ್ಥ ಮುಗೀತು ಅಂತ ಮಾತ್ರ ಅಲ್ಲ, ಮತ್ತೇನು ಮುಗೀತು ಅಂದರೆ ಸಂಪನ್ನವಾಯಿತು,
ಸಂಪನ್ನವಾಯಿತು ಅಂತ, ಜೀವನ ಸಂಪನ್ನವಾಯಿತು ಅಂತ ವಾಂಗ್ಮಯದಲ್ಲಿ ಕೆಲಸ ಮಾಡುವವರಿಗೆ, ಕಲೆಯಲ್ಲಿ ಕೆಲಸ ಮಾಡುವವರಿಗೆ ಸ್ವಲ್ಪ ಅದು ಅರ್ಥ ಆಗ್ತದೆ. ಯಾಕಂದರೆ ಈ ಮಾನಸಿಕವಾದ ಸಂಗತಿಗಳಲ್ಲಿ, ಭಾವನಾತ್ಮಕವಾದ ಸಂಗತಿಗಳಲ್ಲಿ ಕೆಲಸ ಮಾಡುವವರಿಗೆ ಅದು ಅರ್ಥ ಆಗ್ತದೆ ಕೂಡಲೇ. ನನಗೆ ಗೊತ್ತಿದ್ದವರು ದೊಡ್ಡ ಒಬ್ಬರು ಯಕ್ಷಗಾನ ಕಲಾವಿದರಿದ್ದರು. ಅವರು ನನ್ನ ಹತ್ರವೇ ಹೇಳಿದರು, ನನ್ನ ದೊಡ್ಡ ಆಸೆ ಅಂತ ಹೇಳಿದರೆ ತಾಳಮದ್ದಳೆಯಲ್ಲಿ ಅರ್ಥ ಹೇಳ್ತಾ 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 ಪ್ರಾಣ ಹೋಗಬೇಕು. ಒಬ್ಬರು ಅರ್ಥ ಹೇಳ್ತಾ ಇನ್ನೊಬ್ಬರ ಪ್ರಾಣ ಬಹಳ ತೆಗೆದಿದ್ದಾರೆ, ಅದು ಬೇರೆ ವಿಷಯ. ಅದು ಬೇರೆ ಅಂದರೆ ಏನಂದ್ರೆ ಅದು ಮುಗಿಬೇಕು ಅಂತ, ಮುಗಿಸುವುದು ಅಂತಲ್ಲ. ಇಸ್ ನಾಟ್ ವಂಡರ್ಫುಲ್ ಥಿಂಗ್. ಮುಗಿಸುವುದು ಆಗಿ ಹೋಯ್ತು ಅಂತ, ಇನ್ನಾಯ್ತು ಅಂತ, ಸಮಾಪ್ತಿ, ಮಂಗಲ ಸಮಾಪ್ತಿ, ಅದು ಸಮಾಪ್ತಿ. ಅದು ಹೀಗೆ ಒಂದು ಈ ಮನಸ್ಸಿನ ಸೃಷ್ಟಿಶೀಲ ಪ್ರಕ್ರಿಯೆಯನ್ನು ಯೋಚನೆ ಮಾಡಿ ಮಧ್ವಾಚಾರ್ಯರ ಮೂಲಕ ಮಧ್ವಾಚಾರ್ಯರ ಸೃಷ್ಟಿಶೀಲತೆಯನ್ನು ತಾನು ಗ್ರಹಿಸಿ ಅರ್ಥ ಮಾಡಿಕೊಂಡು ಅದೇ ದಾರಿಯಲ್ಲಿ, ಅದೇ ಜಾಡಿನಲ್ಲಿ ಇಚ್ಛಾ ಮರಣದ ತನಕ ತಲುಪಿದವರು ಆಚಾರ್ಯರು. ಮರೀಲಿಕ್ಕಾಗ್ತದವರನ್ನು.